ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಇಡೀ ಸೀಸನ್ ಪೂರ್ತಿ ಎಣ್ಣೆ ಶೀಗೆಕಾಯಿ ತರನೇ ಹೊಡೆದಾಡ್ಕೊಂಡೇ ಬರ್ತಾ ಇರೋ ಧ್ರುವ್ ಮತ್ತು ರಕ್ಷಿತಾನ ಯಾರ್ ಸೀಕ್ರೆಟ್ ರೂಮ್ ಗೆ ಹಾಕ್ಬೇಕು ಅಂತ ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಅವರ ಆ ಒಂದು ಐಡಿಯಾಗೆ ದೊಡ್ಡ ಸಲಾಮ್ ಅಂತ ಹೇಳಲೇಬೇಕು. ಒಬ್ರು ಹೇಳೋದು ಇನ್ನೊಬ್ರಿಗೆ ಸರಿ ಬರಲ್ಲ, ಒಬ್ರು ಮಾಡೋದು ಇನ್ನೊಬ್ರಿಗೆ ಸರಿ ಕಾಣಿಸಲ್ಲ. ಒಟ್ನಲ್ಲಿ ಇಬ್ರು ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಲ್ಲ. ಹಾಗಾಗಿ ಇಬ್ರು ಕೂಡ ಬದಲಾವಣೆ ಆಗಲ್ಲ. ಇವರಿಬ್ರು ಸೀಕ್ರೆಟ್ ರೂಮ್ ಸೇರ್ಕೊಂಡ್ಮೇಲೆ ಯಾರ್ಯಾರಿಗೆ ಹೆಚ್ಚು ಟಾರ್ಚರ್ ಕೊಡ್ತಾ ಇದಾರೆ ಅನ್ನೋದನ್ನ ಇದುವರೆಗೂ ನೋಡೋ ವೀಕ್ಷಕರಿಗೆ ಅರ್ಥ ಆಗಿಲ್ಲ. ಆದ್ರೂ ಇವರಿಬ್ರು ಕೋಳಿ ಜಗಳ ಮಾತ್ರ ಇನ್ನಿಲ್ಲದ ಹಾಗೆ ಮನರಂಜನೆ ಕೊಡ್ತಾ ಬ್ಲಾಕ್ ಬಸ್ಟರ್ TRP ಬರೋ ಹಾಗೆ ಮಾಡ್ತಿರೋದಂತೂ ಸುಳ್ಳಲ್ಲ. ನಿನ್ನೆ ಪ್ರಾರಂಭದಲ್ಲಿ ಧ್ರುವ್ ಅವರು ರಕ್ಷಿತಾಗೆ ಕ್ವಾಟ್ಲೆ ಕೊಡೋಕೆ ಪ್ರಾರಂಭ ಮಾಡಿದ್ರು. ನಂತರ ರಕ್ಷಿತಾ ಎಂದಿನಂತೆ ರಿವರ್ಸ್ ಕ್ವಾಟ್ಲೆ ಕೊಟ್ಟು ಧ್ರುವ್ ತಲೆ ಕೆಡಿಸಿದ್ರು. ನಾಮಿನೇಷನ್ ನ 2ನೇ ಟಾಸ್ಕ್ಗೆ ಮಾಳು ಮತ್ತು ಕಾವ್ಯ ಅವರಿಗೆ ಟೀಮ್ ಸದಸ್ಯರನ್ನ ಆಯ್ಕೆ ಮಾಡ್ಬೇಕಾದ್ರೆ ಧ್ರುವ್ ಅವರು ಬ್ಯಾಲೆನ್ಸ್ ಟೀಮ್ ಸೆಲೆಕ್ಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ನೋಡೋರು ಕೆರದಲ್ಲಿ ಹಾಕ್ತಾರೆ ಅನ್ನೋ ತರ ಹೇಳಿದ್ದು ಚೆನ್ನಾಗಿತ್ತು. ರಕ್ಷಿತಾ ಅವರು ಮಾಳುನ ನಾಮಿನೇಷನ್ ಇಂದ ಪಾರ್ ಮಾಡೋಕೆ ಕಾವ್ಯಗೆ ವೀಕ್ ಟೀಮ್ ಕೊಡೋಕೆ ಹೋಗಿದ್ದು ಸರಿ ಇರಲಿಲ್ಲ. ಅದನ್ನ ಮೊದಲ ಟಾಸ್ಕ್ ನಲ್ಲಿ ಸೂರಜ್ ಮತ್ತು ಚೈತ್ರಾಗೆ ಟೀಮ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಧ್ರುವ್ ಅವರು ಸೂರಜ್ಗೆ ಅಶ್ವಿನಿನ ಕೊಟ್ಟು ಚೈತ್ರಾಗೆ ಗಿಲ್ಲಿನ ಕೊಡ್ತೀನಿ ಎಂದಿದ್ದು ಅದು ಚೈತ್ರ ಅವ್ರನ್ನ ಸೋಲ್ಸೋಕೆ ಮಾಡಿದ ತಂತ್ರದ ರೀತಿ ಇತ್ತು. ಇಲ್ಲಿ ರಕ್ಷಿತಾ ಅವರು ರಜತ್ ಅವ್ರನ್ನ ಚೈತ್ರಾಗೆ ಕೊಟ್ಟಿದ್ದು ಸರಿ ಇತ್ತು. ಇನ್ನು ಇವತ್ತು ಧ್ರುವ್ ಮತ್ತು ರಕ್ಷಿತಾ ಕೋಳಿ ಜಗಳ ಮತ್ತೊಂದು ಲೆವೆಲ್ಗೆ ಹೋಗಿದ್ದು ವೀಕ್ಷಕರಿಗೆ ಹಬ್ಬ ಆಗೋದಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬಹುದು. ಇವತ್ತು ಸ್ವಲ್ಪ ಚೇಂಜ್ ಇರ್ಲಿ ಅಂತ ರಕ್ಷಿತಾ ಅವರೇ ಸುಮ್ಮನಿದ್ದ ಧ್ರುವ್ಗೆ ಬತ್ತಿ ಇಡ್ತಾ ನಮ್ದೊಂದು ಪ್ರಶ್ನೆ ಇದೆ, ನೀವ್ ಯಾಕೆ ಇಷ್ಟು ಸ್ಟೈಲ್ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಧ್ರುವ್ ಅವರು ಅದ್ ಯಾಕೆ ಅಂತಂದ್ರೆ ಐ ಲವ್ ಮೈ ಸೆಲ್ಫ್ ಅಂತ ತಾಳ್ಮೆಯಿಂದ ಹೇಳಿದ್ರು. ಅವ್ರನ್ನ ಹೇಗಾದ್ರೂ ಮಾಡಿ ಕೆರಳಿಸ್ಲೇಬೇಕು ಅಂತ ತೀರ್ಮಾನ ಮಾಡದ ಹಾಗೆ ಕಂಡು ಬಂದ ರಕ್ಷಿತಾ ಇದಕ್ಕೆ ಬಿಗ್ ಬಾಸ್ ಕೂಡ ಥಿಂಕ್ ಮಾಡ್ತಾ ಇದ್ರೆ ನಿಮ್ಮನ್ನ ಸೀಕ್ರೆಟ್ ರೂಮ್ ಗೆ ಹಾಕಿ ತಪ್ಪಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಕೌಂಟರ್ ಕೊಟ್ಟರು ಧ್ರುವ್ ಅವರು. ನಿನ್ನ ಆಟಿಟ್ಯೂಡ್, ನೀನ್ ಬಿಹೇವ್ ಮಾಡೋ ರೀತಿ ಒಳ್ಳೇದಕ್ಕೆ ಹೇಳಿದ್ರು, ನೀನು ಹಾ 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 ಅಂತ ಹೇಳೋದು ಇವೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕೀಗ ಟ್ರಿಗರ್ ಆಗಿರೋ ರಕ್ಷಿತಾ ಅವರು ಇವೆಲ್ಲ ಯಾಕೆ ಫುಟೇಜ್ ಗೋಸ್ಕರ ಮಾಡ್ತಾ ಇದ್ರ, ಫುಟೇಜ್ ಬೇಕಾ ಅಂತ ಧ್ರುವ್ ಅವ್ರನ್ನ ಮತ್ತೆ ಕೆರಳಿಸಿದ್ರೆ ಇದಕ್ಕೆ ಕಾಯ್ತಾ ಇದ್ರು ಅನ್ನೋ ರೀತಿ ಧ್ರುವ್ ಅವರು ಮತ್ತೆ ನಾಗವಲ್ಲಿನ ಮೈ ಮೇಲೆ ಆವಾಹಿಸ್ಕೊಳ್ತಾ ರಕ್ಷಿತಾ ತರ ಮಿಮಿಕ್ರಿ ಮಾಡ್ತಾ ಹೋದ್ರೆ ಅದಕ್ಕೂ ಬಿಡದ ರಕ್ಷಿತಾ ಕಾಪಿ ಕ್ಯಾಟ್ ಅಂತ ಅಂದ್ರು. ಧ್ರುವ್ ಅವರು ಅಲ್ಲಿಗೆ ನಿಲ್ಲಿಸದೆ ರಕ್ಷಿತಾ ತರನೇ ಮಾಡ್ತಾ ಹೋಗ್ತಾ ಒಳ್ಳೆ ಮಜಾ ಕೊಟ್ರೆ ಇಲ್ಲಿ ಸ್ವಲ್ಪ ಸಿಟ್ಟಾಗೋ ರಕ್ಷಿತಾ, ನೀವು ರಕ್ಷಿತಾ ಆಗಕ್ ಹೋಗ್ತಾ ಇದ್ದೀರಾ, ರಕ್ಷಿತಾ ಆರ್ ಕೂಡ ಇಲ್ಲ ನೀವು ಅಂತ ಧ್ರುವ್ನ ತೇಜೋವಧೆ ಮಾಡಕ್ ಶುರು ಮಾಡಿದ್ರೆ ಅದಕ್ಕೆ ಮತ್ತೆ ಕೌಂಟರ್ ಕೊಟ್ಟಿರೋ ಧ್ರುವ್ ನೀನು ನನ್ನ ಇದು ಕೂಡ ಇಲ್ಲ ಅಂತ ಕಾಲನ್ನ ನೆಲಕ್ಕೆ ಹಾಕಿ ತೋರಿಸಿದ್ದಾರೆ. ನಿನ್ನೆ ಧ್ರುವ್ ಅವರು ರಕ್ಷಿತಾನ ಸಿಟ್ಟಿಗೆಳಿಸಿದ್ರು ಅಂತ ನಮಗನಿಸ್ತು. ಆದ್ರೆ ಇವತ್ತು ರಕ್ಷಿತಾನೆ ಕಾಲ್ ಕೆರ್ಕೊಂಡು ಧ್ರುವ್ ಅವ್ರನ್ನ ಕೆರಳೋ ಹಾಗೆ ಮಾಡಿದ್ರು ಅಂತ ಅನಿಸ್ತಾ ಇದೆ. ಧ್ರುವ್ ಅವರು ಎಷ್ಟೋ ಕಡೆ ಸೆನ್ಸಿಬಲ್ ಆಗಿ ಹೇಳಿದ್ರು ಕೂಡ ರಕ್ಷಿತಾ ಅವರು ಯಾವುದನ್ನು ಕೂಡ ಕೇಳಿಸ್ಕೊಳ್ಳದೆ ತಮ್ಮದೇ ಸರಿ ಅಂತ ಹೇಳೋದು, ನಿನ್ನೆ ನಿದ್ದೆ ಮಾಡಿ ಕೂಡ ತಾನು ನಿದ್ದೆ ಮಾಡೇ ಇಲ್ಲ ಅಂತಾನೆ ಸಾಧಿಸೋದು, ಕೊನೆಗೆ ಎಲ್ಲಾನು ಧ್ರುವ್ದೇ ತಪ್ಪು ಅನ್ನೋ ರೀತಿ ಬಿಂಬಿತ ಮಾಡೋದು ಸರಿ ಇಲ್ಲ ಅಂತ ನಮ್ಮ ಅಭಿಪ್ರಾಯ.